ಸಂಚಿಕೆ ಶುರುವಿನಲ್ಲಿ ತನ್ನ ಅಂಗಡಿಯಲ್ಲಿ ಮೀನಾನ ನೋಡಿ ಅವಳಿಂದ ತಪ್ಪಿಸ್ಕೊಂಡು ನೇರವಾಗಿ ಮೇಕೆ ಮಂಜ ಪೂಜಾ ಮನೆಗೆ ಬರ್ತಾನೆ. ಆಗ ಪೂಜಾ ಫೋನ್ ಮಾಡಿ ರೋಹಿಣಿನ ತನ್ನ ಮನೆಗೆ ಕರೆಸ್ಕೊತಾಳೆ. ಪೂಜಾ ಮನೆಯಲ್ಲಿ ಮೇಕೆ ಮಂಜನ ನೋಡಿದಂತ ರೋಹಿಣಿ ಶಾಕ್ ಆಗಿ ನೀವೇನ್ರಿ ಇಲ್ಲಿ ಅಂತ ಕೇಳಿದಾಗ ನಡೆದ ವಿಷಯನೆಲ್ಲ ಹೇಳ್ತಾನೆ ಮೇಕೆ ಮಂಜ. ಹಾಗೆ ನಾಳೆಯಿಂದ ಮೀನಾ ನಮ್ಮ ಅಂಗಡಿಗೆ ಬರ್ತೀನಿ ಅಂತ ಹೇಳಿದಾಳೆ ಅಂತಾನು ಹೇಳ್ತಾನೆ. ಆಗ ರೋಹಿಣಿ ಅಯ್ಯೋ ನಾನ್ ಬೇರೆ ಅವಳಿಗೆ ನಿನ್ನೆ ತರಕಾರಿ ತುಂಬಾ ಫ್ರೆಶ್ ಆಗಿತ್ತು ಅಲ್ಲೇ ತಗೊಂಬಾ ಅಂತ ಹೇಳಿದೆ, ಈಗ ಏನ್ ಮಾಡೋದು ಗೊತ್ತಾಗ್ತಾನೆ ಇಲ್ಲ. ನೀವು ಒಂದ್ ಕೆಲಸ ಮಾಡಿ, ಇನ್ಮೇಲೆ ವ್ಯಾಪಾರ ಮಾಡುವಾಗ ಮಾಸ್ಕ್ ಹಾಕೊಂಡು ವ್ಯಾಪಾರ ಮಾಡಿ ಅಥವಾ ಹೆಲ್ಮೆಟ್ ಹಾಕೊಳ್ಳಿ ಅಥವಾ ಆ ಜಾಗನೇ ಬದಲಾಯಿಸ್ಬಿಡಿ ಅಥವಾ ವ್ಯಾಪಾರನೇ ಚೇಂಜ್ ಮಾಡ್ಬಿಡಿ ಅಂತ ಹೇಳಿದಾಗ ಆಗಲ್ಲಮ್ಮ, ನೀನೇ ನನ್ನ ಹೊಟ್ಟೆ ಮೇಲೆ ಹೊಡಿಬೇಕಂತ ಮಾಡಿದೀಯಾ, ನಾನಿವಾಗ ವ್ರತದಲ್ಲಿದ್ದೀನಿ, ಮೇಕೆ ವ್ಯಾಪಾರನೆಲ್ಲ ಬಿಟ್ಟು ತರಕಾರಿ ಅಂಗಡಿ ಹಾಕೊಂಡಿದ್ದೀನಿ, ನೀನ್ ಹೇಳ್ದಾಗೆಲ್ಲ ಮಾಡೋಕ್ಕಾಗಲ್ಲ, ಮಾಡ್ಬೇಕು ಅಂತಂದ್ರೆ 50 ಲಕ್ಷನೋ ಅಥವಾ 1 ಕೋಟಿನೋ ಕೊಟ್ಬಿಡು, ಆಗಲ್ಲ ತಾನೇ, ಹಾಗಿದ್ರೆ ಒಂದ್ ಕೆಲಸ ಮಾಡು, ಏನಾದ್ರೂ ಒಂದು ಉಪಾಯ ಹುಡುಕು, ಒಂದ್ ವೇಳೆ ಮೀನಾ ಏನಾದ್ರೂ ನನ್ನ ಅಂಗಡಿಗೆ ಬಂದ್ರೆ ಅವಳು ಏನಾದ್ರೂ ನನ್ನನ್ನು ನೋಡಿದ್ರೆ ಇರೋ ಸತ್ಯನೆಲ್ಲ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಮೇಕೆ ಮಂಜ ಅಲ್ಲಿಂದ ಹೊರಡ್ತಾನೆ. ಆಗ ಕೋಪದಿಂದ ರೋಹಿಣಿ ಇದೇನೆ ನನ್ನ ಹಣೆ ಬರ, ಆ ಕಡೆ ನೋಡಿದ್ರೆ ಆ ಕಾಗೆ ಸುಬ್ಬ, ಈ ಕಡೆ ನೋಡಿದ್ರೆ ಈ ಮೇಕೆ ಮಂಜ, ಯಾರು ನನ್ನ ನೆಮ್ಮದಿಯಿಂದ ಇರೋಕೆ ಬಿಡ್ತಿಲ್ಲ. ಆ ಸೂರ್ಯನು ಒಂದೇ ಒಂದು ತಿಂಗಳಲ್ಲಿ ನನ್ನ ಬಂಡವಾಳನ ಬಯಲ್ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ದೀನಿ ಅಂತ ಹೇಳಿದಾಗ ಅದನ್ನ ಕೇಳಿ ಶಾಕ್ ಆದಂತ ಪೂಜಾ ಏನೇ ಹೇಳ್ತಾ ಇದೀಯಾ, ಅವ್ನು ಸರಿ ಇಲ್ಲ, ಅವ್ನು ಹೇಳ್ದಂಗೆ ಮಾಡ್ತಾನೆ ಅಂತ ಹೇಳಿದಾಗ ಕೋಪದಲ್ಲಿರೋ ರೋಹಿಣಿ ಇಲ್ಲಿರೋದು ರೋಹಿಣಿ ಕಡೆ ಸಾಮಾನ್ಯ ಅಲ್ಲ, ಅವನಿಗೇನಾದ್ರೂ ನನ್ನ ವಿಷಯ ಗೊತ್ತಾಗೋ ದಿನ ಬಂದ್ರೆ ಮೀನಾನ ವಿಧವೆ ರೂಪದಲ್ಲಿ ನೋಡೋಕೆ ಹೆಸೋಳಲ್ಲ ನಾನು ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಪೂಜಾಗೆ ಶಾಕ್ ಆಗುತ್ತೆ. ಮೀನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಸೂರ್ಯ ಮೀನನ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ನೀನು IAS ಓದಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಲ್ಲ, ನೀನು ಯಾಕೆ IAS ಓದಬಾರ್ದು ಅಂತ ಕೇಳಿದಾಗ ಇವಾಗ್ಲಾ ಅಂತ ಕೇಳ್ತಾಳೆ ಮೀನಾ. ಹೌದು ಕಣೆ, ಓದೋಕೆ ವಯಸ್ಸಿಲ್ಲ, ಟೈಮ್ ಇಲ್ಲ, ನೀನು ಓದು, ನಿನಗೆ ಛಲ ಇದೆ, ನನಗೆ ಓದಿಸೋ ಬಲ ಇದೆ, ನೀನು ಓದಿ IAS ಆದರೆ ನಾನು ಹೆಮ್ಮೆ ಪಡ್ತೀನಿ, IAS ಪತ್ನಿ ಗಂಡ ಅಂತ ಹೇಳ್ಕೊಂಡು ತಿರ್ಗಾಡ್ತಿರ್ತೀನಿ, ನೀನು ಎಲ್ಲರ ರೀತಿ ಓದಬೇಕು, ಬೆಳಿಬೇಕು, ಸಕ್ರೆ ನಿನ್ನ ನೋಡಿ ಸೆಲ್ಯೂಟ್ ಹೊಡಿಬೇಕು, ಅದನ್ನ ನಾನು ನೋಡಬೇಕು ನನ್ನ ಕಣ್ಣಾರೆ ಅಂತ ಹೇಳಿದಾಗ ಸರಿ ಆಯಿತು, ಓದೋ ಟೈಮ್ ಬಂದರೆ ಓದೋಣ, ಮೊದಲು ಬಿಸ್ನೆಸ್ ಮಾಡೋಣ ಅಂತ ಮಾತಾಡ್ತಿರ್ತಾಳೆ ಮೀನಾ. ಸರಿ ಇರು ಬಂದೆ ಅಂತ ಹೇಳಿ ಹೊರಗಡೆ ಹೋಗಿ ಬಂದ ಸೂರ್ಯ ಮೀನಾ ಕೈಲಿ ಒಂದು ಬಾಕ್ಸ್ನ ಕೊಡ್ತಾನೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಮೀನಾ ಭಾವುಕೊಳಾಗ್ತಾಳೆ, ಯಾಕಂದರೆ ಅದರಲ್ಲಿ ಮೀನಾ ವಿಸಿಟಿಂಗ್ ಕಾರ್ಡ್ ಇರುತ್ತೆ. ಏನ್ರಿ ಇದು ನನ್ನ ಹೆಸರಿನ ವಿಸಿಟಿಂಗ್ ಕಾರ್ಡು ಅಂತ ಹೇಳಿದಾಗ ಹೌದು ಕಣೆ, ನಮ್ಮ ಮನೆಯಲ್ಲಿ ಮನೋಜ ಒಬ್ಬನೇ ಬಿಸ್ನೆಸ್ ಮ್ಯಾನ್ ಅಲ್ಲ, ನೀನು ಬಿಸ್ನೆಸ್ ವುಮೆನ್ನು, ನೀನು ಯಾರಿಗೂ ಕಡಿಮೆ ಇಲ್ಲ. ಆಗ ಮೀನಾ ನನ್ನ ತವ್ರ ಮನೇಲಿ ನಮ್ಮ ಅಪ್ಪನ ಬಿಟ್ಟರೆ ಈಗ ಮಾವ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಸೂರ್ಯನ ಕೆನ್ನೆಗೆ ಮುತ್ತು ಕೊಡ್ತಾಳೆ. ಜ್ಯೋತಿಷಿಗಳು ಹೇಳಿದ ಪ್ರಕಾರ ಶಾಂತಿ ಮಡಿಯನ್ನುಟ್ಟು ಕೊರಳಲ್ಲಿ ಮಾಲೆನ ಹಾಕೊಂಡು ಹಣೆಯಲ್ಲಿ ವಿಭೂತಿನ ಧರಿಸಿ ಕುಂಕುಮ ಇಟ್ಕೊಂಡು ರೋಹಿಣಿ ಹತ್ರ ಬಂದು ಎಲ್ಲಮ್ಮ ನಿನ್ ಗಂಡ ಅಂತ ಕೇಳ್ತಾಳೆ. ಆಗ ರೋಹಿಣಿ ಪ್ರದಕ್ಷಿಣೆ ಹಾಕೋಕಂತ ಹೇಳಿ ಕೆಂಡನ್ನ ರೆಡಿ ಮಾಡ್ತಾ ಇರ್ತಾಳೆ. ಅದು ನೋಡಿ ಅಲ್ಲಿ ಬರ್ತಿದ್ದಾರೆ ಅಂತ ಹೇಳಿ ತೋರಿಸಿದಾಗ ಮನೋಜ ಬೇವಿನ ಸೊಪ್ಪನ್ನ ಸುತ್ಕೊಂಡು ಕೊರಳಲ್ಲಿ ಮಾಲೆನ ಹಾಕೊಂಡು ಬರ್ತಾನೆ. ಅವನನ್ನ ನೋಡಿದಂತ ರೋಹಿಣಿಗೆ ನಗು ಬರುತ್ತೆ. ಯಾಕೆ ರೋಹಿಣಿ ನಗ್ತಾ ಇದೀಯಾ, ದೇವ್ರ ವಿಷಯದಲ್ಲಿ ಆ ರೀತಿ ನಗ್ಬಾರ್ದು ಅಂತ ಹೇಳಿ ಮನೋಜ ಬೈತಾ ಇರ್ತಾನೆ. ಹಾಗೆ ಪ್ರದಕ್ಷಿಣೆ ಹಾಕ್ಬೇಕಲ್ವಾ, ಕೊಡು ಕೆಂಡನ ಅಂತ ಹೇಳಿ ರೋಹಿಣಿ ಕೈಯಿಂದ ಕೆಂಡನ ಇಸ್ಕೊಂಡಂತ ಮನೋಜ ಸ್ಪೀಡ್ ಆಗಿ ಒಂದು ರೌಂಡ್ನ ಹಾಕ್ತಾನೆ. ಆಗ ಶಾಂತಿ ಅದು ಹಾಗಲ್ಲ ಕಡೋ, ನಿಧಾನವಾಗಿ ಹಾಕಬೇಕು, ಹಾಗೆ 1 ಮೊಟ್ಟೆಗೆ 3 ಸುತ್ತು, ಅದ್ರ ಪ್ರಕಾರ 3 ಮೊಟ್ಟೆಗೆ 9 ಸುತ್ತು ಹಾಕಬೇಕು, ಅದು ನನ್ನ ಜೊತೆಗೆ ಹಾಕಬೇಕು ಅಂತ ಹೇಳಿದಾಗ ಸರಿ ಆಯ್ತಮ್ಮ ಬಾ ಅಂತ ಹೇಳಿ ಶಾಂತಿ ಹಾಗೂ ಮನೋಜ ಪ್ರದಕ್ಷಿಣೆ ಹಾಕೋಕೆ ಶುರು ಮಾಡ್ತಾರೆ. ಶಾಂತಿ ಜೊತೆಗೆ ರೋಹಿಣಿ ಹಾಗೂ ಮನೋಜನ್ ಜೊತೆಗೆ ಅವ್ನ ಫ್ರೆಂಡು ಕೆಂಡ ಆರ್ಸೋಕಂತ ಅವ್ರ ಜೊತೆಗೆ ಹೋಗ್ತಾ ಇರ್ತಾರೆ. ಈ ಕಡೆ ವಿಸಿಟಿಂಗ್ ಕಾರ್ಡ್ ನ ಪೂಜೆ ಮಾಡ್ಸೋಕಂತ ಹೇಳಿ ಸೂರ್ಯ ಮೀನಾ ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಹಾಗೆ ಅರ್ಚನೆನೂ ಮಾಡಿಸ್ತಾರೆ. ಹಾಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಿರುವಾಗ ಅಕಸ್ಮಾತ್ ಆಗಿ ಮೀನಾ ಕಣ್ಣಿಗೆ ಶಾಂತಿ ಬಿಡ್ತಾಳೆ. ಶಾಂತಿ ಅವತಾರವನ್ನ ನೋಡಿದಂತ ಮೀನಾಗೆ ಶಾಕ್ ಆಗಿ ಸೂರ್ಯನ್ಗೆ ನೋಡ್ರಿ ಅಲ್ಲಿ ನಿಮ್ಮಮ್ಮ ಅಂತ ತೋರಿಸಿದಾಗ ಸೂರ್ಯನು ಸಹ ಶಾಕ್ ಆಗಿ ಮೀನಾ ಹಾಗೂ ಸೂರ್ಯ ನಗ್ತಾ ಇರ್ತಾರೆ. ಹಾಗೆ ಮನೋಜನು ಅವ್ರ ಕಣ್ಣಿಗೆ ಬೀಳ್ತಾನೆ. ಆಗ ಸೂರ್ಯ ಇದೇನೆ ಸಕ್ರೆ ಸರ್ಕಲ್ ಮಾರಮ್ಮನ ತರ ಕಾಣ್ತಾ ಇದ್ದಾರೆ ಅಂತ ಹೇಳಿ ನಗ್ತಾ ಮನೋಜ ಹಾಗೂ ಶಾಂತಿ ಪ್ರದಕ್ಷಿಣೆ ಹಾಕ್ತಾ ಇರೋದನ್ನ ತನ್ನ ಮೊಬೈಲ್ ಅಲ್ಲಿ ಶೂಟ್ ಮಾಡ್ಕೊತಾನೆ ಸೂರ್ಯ. ಆಗ ಮೀನಾ ಸಾಕು ಬರ್ರಿ ಎಲ್ಲರೂ ನಮ್ನೆ ನೋಡ್ತಾ ಇದ್ದಾರೆ ಹೋಗೋಣ ಅಂತ ಹೇಳಿ ಸೂರ್ಯನ ಅಲ್ಲಿಂದ ಕರ್ಕೊಂಡು ಹೊರಡ್ತಾಳೆ. ಈ ಕಡೆ ಪೂಜೆನೆಲ್ಲ ಮುಗಿಸ್ಕೊಂಡು ಸೂರ್ಯ ಮೀನಾ ಮನೆಗೆ ಬರ್ತಾರೆ. ಆಗ ರಂಗನಾಥ್ ಅವರು ಪೇಪರ್ ಓದ್ತಾ ಕುಳಿತಿರ್ತಾರೆ. ಆಗ ಸೂರ್ಯ ಅಪ್ಪ ನಾನು ನಿನಗೊಂದು ಕಾಮಿಡಿ ಪಿಕ್ಚರ್ ತೋರಿಸ್ತೀನಿ ಬಾರಪ್ಪ ಅಂತ ಹೇಳಿ ಕರೀತಾರೆ. ಆಗ ರಂಗನಾಥ್ ಅವರು ಬೇಡಪ್ಪ ನಾನು ಪಿಕ್ಚರ್ ನೋಡೋ ಮೂಡಲಿಲ್ಲ ಅಂತ ಹೇಳಿದಾಗ ಅಪ್ಪ ಬಾರಪ್ಪ ಅಂತ ಹೇಳಿ ಫೋರ್ಸ್ ಮಾಡಿ ಸೂರ್ಯ ಕರ್ಕೊಂಡು ಹೋಗ್ತಾನೆ. ಹಾಗೆ ನಿನ್ನ ಹೆಂಡ್ರನ್ನೂ ಕರಿ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ಶಾಂತಿ ಅಂತ ಕೂಗ್ತಾರೆ. ಏನೋ ನಿನ್ನ ಮಗ ಪಿಕ್ಚರ್ ತೋರಿಸ್ತಾನೆ ಅಂತ ಹೇಳಿದಾಗ ಮನೇಲಿ ಪಿಕ್ಚರ್ ತೋರಿಸೋಕೆ ಇವನೇ ಆಗ್ಬೇಕಾ, ನನ್ನ ಮಗ ಮನೋಜ ಆಗಿದ್ರೆ ಥಿಯೇಟರ್ಲ್ಲೋ ಮಾಲಲ್ಲೋ ಕರ್ಕೊಂಡು ಹೋಗಿ ಹೊಸ ಪಿಕ್ಚರ್ ತೋರಿಸ್ತಿದ್ದ ಅಂತ ಹೇಳ್ತಿರ್ತಾಳೆ ಶಾಂತಿ. ಆಗ ಸೂರ್ಯ ನಿನ್ ಮಗ ಮನೋಜ ಬೇರೆ ಯಾವುದೋ ಪಿಕ್ಚರ್ನ ತೋರಿಸ್ಬೋದು, ಆದ್ರೆ ಅವನದೇ ಪಿಕ್ಚರ್ ಅವನು ಹೇಗೆ ತೋರಿಸ್ತಾನೆ ಅಂತ ಹೇಳಿ ಮನೋಜನ್ ಬಗ್ಗೆ ಮಾತಾಡ್ತಿರ್ತಾನೆ ಸೂರ್ಯ.
ಆಗ ಅಲ್ಲಿಗೆ ರೋಹಿಣಿ ಹಾಗೂ ಮನೋಜ್ ಬರ್ತಾರೆ. ಏನೋ ನನ್ನ ಬಗ್ಗೆ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಮನೋಜ್ ಕೇಳಿದಾಗ, ನಿಮ್ ಬಗ್ಗೆ ಮಾತಾಡದೆ ಹೋದ್ರೆ ಅವ್ರಿಗೆ ದಿನಾನೇ ಕಳೆಯೋಲ್ಲ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಸೂರ್ಯ, ಹೌದು ಪೌಡ್ರು, ಉಪ್ಪಿಲ್ದಿರೋ ಅಡುಗೆ ರುಚಿ ಕೊಡಲ್ಲ, ಹಾಗೆ ಮನೋಜನ ಉಪಸ್ಥಿತಿ ಇಲ್ದಿರೋ ಜೀವನ ಮಜಾನೇ ಕೊಡಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ರವಿ ಶ್ರುತಿನೂ ಸಹ ಅಲ್ಲಿಗೆ ಕರೀತಾನೆ. ಆಗ ರಂಗನಾಥ್ ಅವರು, ಇದೇನು ಚೇಷ್ಟೆ ಸೂರ್ಯ, ಅದೇನು ತೋರಿಸ್ಬೇಕು ಅಂತಿದ್ಯಾ, ಬೇಗ ತೋರಿಸು ಅಂತ ಹೇಳಿದಾಗ ಸೂರ್ಯ ಟಿವಿ ಆನ್ ಮಾಡ್ತಾನೆ. ಆಗ ಶಾಂತಿ ಕೈಯಲ್ಲಿ ಕೆಂಡದ ಮಡಿಕೆನ ಹಿಡ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇರ್ತಾಳೆ. ಅವಳನ್ನ ನೋಡಿದಂತ ರಂಗನಾಥ್ ಅವರು ಹಾಗೂ ಮನೆಯವರೆಲ್ರಿಗೂ ನಗು ಬರುತ್ತೆ. ಆಗ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಾ ಇರ್ತಾರೆ. ಆಗ ಅದನ್ನ ನೋಡಿ ಶಾಂತಿ ಮುಖ ಮುಚ್ಕೋತಾ ಇರ್ತಾಳೆ. ಆಗ ಶಾಂತಿ, ನಾನು ಕಷ್ಟಪಡ್ತಾ ಇರೋದು ನಿಮಗೆಲ್ಲ ಖುಷಿ ಕೊಡುತ್ತಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ. ಅದು ಹಾಗಲ್ಲ ಕಣೆ, ವೃತ ಮಾಡಬೇಕು ಅಂದರೆ ಒಂದು ಧೀಶಕ್ತಿ ಅನ್ನೋದಿರಬೇಕು, ಅದಿಲ್ಲ ಅಂದರೆ ಹೀಗೆ ಆಗೋದು ಅಂತ ಹೇಳಿ ರಂಗನಾಥ್ ಅವರು ಹಾಗೆ ಎಲ್ಲರೂ ಮತ್ತೆ ನಗಾಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಮುಗೀತಲ್ಲ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇರ್ತಾರೆ. ಆಗ ಸೂರ್ಯ, ಇರಪ್ಪ ಯಾಕಿಷ್ಟು ಅವಸರ, ಹಿಂದೆ ಬರ್ತಿರೋ ಟಾರ್ಜನ್ನ ನೋಡೋದಿಲ್ವಾ, ಟಾರ್ಜನ್ನ ಯಾರು ನೋಡಬೇಕು ಅಂತ ಹೇಳಿ ಬಂದ ನೋಡು, ಇದಕ್ಕೆ ಇವನೇ ಹೀರೋ ಅಂತ ಹೇಳಿ ಮನೋಜನ್ನ ತೋರಿಸಿ ಮಾತಾಡ್ತಾ ಇರ್ತಾನೆ. ಆಗ ಮನೋಜ ಬೇವಿನ ಸೊಪ್ಪನ್ನ ಸುತ್ತಕೊಂಡು ಮಾಲೆ ಹಾಕ್ಕೊಂಡು ಕೈಯಲ್ಲಿ ಕೆಂಡದ ಮಡಿಕೆನ ಹಿಡ್ಕೊಂಡು ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾ ಇರ್ತಾನೆ. ಅದನ್ನ ನೋಡಿ ಮನೆಯವರೆಲ್ಲರೂ ಮತ್ತೆ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಆಗ ಶ್ರುತಿ ನಗು ತಡ್ಕೊಳಕ್ಕಾಗದೆ ಶಾಂತಿ ಮೈ ಮೇಲೇನೆ ಬೀಳ್ತಾ ಇರ್ತಾಳೆ. ಆಗ ಶಾಂತಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ರಂಗನಾಥ್ ಅವರು, ಇದೇನಪ್ಪ ಮನೋಜ, ಏನು ಅವಸ್ಥೆ ಮಾಡ್ಕೊಂಡಿದ್ಯಾ, ಏನಾಯ್ತು ಅಂತ ಕೇಳಿದಾಗ ಮನೋಜ, ಅಪ್ಪ ನಮ್ಮ ಶೋರೂಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸಿ ನಮ್ಮ ಶೋರೂಮ್ ಒಳಗಡೆ 3 ಮಾಟ ಮಂತ್ರ ಮಾಡಿಸಿರೋ ಮೊಟ್ಟೆನ ತಂದಿಟ್ಟಿದ್ರು. ಅದ್ರ ಬಗ್ಗೆ ಜ್ಯೋತಿಷಿಗಳ ಹತ್ರ ಕೇಳಿದಾಗ ಅವರು ಸತಿಪತಿ ಕಲಹ, ಹಾಗೆ ಮನೆಯಲ್ಲಿ ಅಶಾಂತಿ, ಹಾಗೆ ಮಾತಿಗೆ ಮೃತ್ಯು ಅಂತ ಹೇಳಿಬಿಟ್ರು. ಅದಕ್ಕೋಸ್ಕರ ಪರಿಹಾರ ಏನು ಅಂತ ಕೇಳಿದಾಗ ಇದನ್ನ ಹೇಳಿದ್ರು. ಮಾಡಿದ ತಪ್ಪ ಅಂತ ಕೇಳಿದಾಗ ಆಗ ಸೂರ್ಯ, ತಪ್ಪಲ್ಲ, 5 ಡಿಗ್ರಿ ಇಷ್ಟೊಂದು ಓದ್ಕೊಂಡಿದ್ಯಾ, ಇದನ್ನೆಲ್ಲ ನಂಬ್ತೀಯಾ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾನೆ. ಆಗ ರೋಹಿಣಿ, ಇಂಥ ಮೊಟ್ಟೆಗಳಿಗೆಲ್ಲ ತುಂಬ ಪವರ್ ಇರುತ್ತೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆಗ ಸೂರ್ಯ, ತಪ್ಪಲ್ಲ ಪೌಡ್ರು, ದೇವರು ನಂಬಿಕೆ ಅನ್ನೋದೆಲ್ಲ ನಿಜ, ಆದರೆ ದೇವ್ರ ಹೆಸರಲ್ಲಿ ಮ್ಯಾಪ್ ಹಾಕ್ಕೊಂತಿರ್ತಾರಲ್ಲ ಅದು ತಪ್ಪು ಅಂತ ಮಾತಾಡ್ತಿರ್ತಾನೆ ಸೂರ್ಯ. ಅದೇ ಸಮಯಕ್ಕೆ ಸರಿಯಾಗಿ ಮನೋಜನ್ ಎಂಪ್ಲಾಯ್ ಒಬ್ಬರು ಮನೆಗೆ ಬಂದು, ಸರ್ ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಕೀ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಆಗ ಮನೋಜ ಅವನ ಹತ್ರ ಬಂದು ಕೀ ಕೊಟ್ಟು, ಹುಷಾರು, ಒಂದು ಸಣ್ಣ ಬಾಕ್ಸ್ ಪರ್ಚೇಸ್ ಮಾಡಿದ್ರು ಅದಕ್ಕೆ ಬಿಲ್ ಹಾಕಿ ಅಂತ ಮಾತಾಡ್ತಾ ಇರ್ತಾನೆ. ಆಗ ಎಂಪ್ಲಾಯಿ, ಸರ್ ನೀವು ಮೊಟ್ಟೆ ನೋಡಿ ಹೆದರ್ಕೊಂಡಿದ್ರಲ್ಲ, ಮೊಟ್ಟೆ ಇಟ್ಟಿದ್ದು ಯಾರು ಅಂತ ಗೊತ್ತಾಯ್ತಾ ಅಂತ ಹೇಳಿ ಕೇಳ್ತಾನೆ. ಆಗ ಮನೋಜ ಮನೆಯವರೆಲ್ಲರನ್ನೂ ಒಂದ್ಸರಿ ನೋಡ್ತಾ ಇರ್ತಾನೆ. ಆಗ ಸೂರ್ಯ, ಯಾಕೋ ಮನೆಯವ್ರ ಮೇಲೆ ಮತ್ತೆ ಗೂಬೆ ಕೂರಿಸ್ತಿದ್ಯಾ ಅಂತ ಹೇಳಿ ಮಾತಾಡ್ತಿರ್ತಾನೆ. ಆಗ ಮನೋಜ, ನೋಡಿ ನೀವು ಭಯ ಪಡಬೇಡಿ, ನಾನು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀನಿ, ಮೊಟ್ಟೆ ಇಟ್ಟಿದ್ದು ಯಾರು ಅಂತ ಹೇಳಿ ಅಂತ ಹೇಳ್ತಿರ್ತಾನೆ. ಆಗ ಎಂಪ್ಲಾಯಿ, ಸರ್ ನಮ್ಮ ಶಾಪ್ ಪಕ್ಕಕ್ಕೆ ಒಂದು ATM ಇದಾರಲ್ಲ, ಅದರಲ್ಲಿ ಕೆಲಸ ಮಾಡೋ ತಾತ ಅಂತ ಹೇಳಿದಾಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಆಗ ಮನೋಜ, ಆ ತಾತನಿಗೆ ಏನ್ರಿ ನನ್ನ ಮೇಲೆ ದ್ವೇಷ ಅಂತ ಕೇಳ್ತಾನೆ. ದ್ವೇಷನೂ ಇಲ್ಲ, ಏನೂ ಇಲ್ಲ ಸರ್, ಅವನು ಮೊಟ್ಟೆನ ತಂದು ATM ಅಲ್ಲಿ ಇಟ್ಟಿದ್ದ, ಮಳೆ ಬಂತು ಅಂತ ಹೇಳಿ ನೆನಪಾರ್ ಹೋದ, ಆಗ ಅವನ ಮೊಮ್ಮಗಳು ಅದ್ರ ಮೇಲೆ ಡ್ರಾಯಿಂಗ್ ಬಿಡಿಸಿದ್ಲು ಅಷ್ಟೇ, ಅದನ್ನ ನಾನು ತಂದು ಇಟ್ಬಿಟ್ಟೆ ಗೊತ್ತಿಲ್ದೇನೆ ಅಂತ ಹೇಳ್ತಿರ್ತಾನೆ. ಆಗ ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಯವರೆಲ್ರಿಗೂ ಮತ್ತೆ ನಗು ಬರ್ತಾ ಇರುತ್ತೆ. ಆಗ ಶಾಂತಿ ಮನೋಜನ್ಗೆ, ಏನೋ ನೀನು ಸರಿಯಾಗಿ ವಿಷಯ ತಿಳ್ಕೊಳ್ದೇನೆ ನನ್ನ ಕೈ ಮೇಲೆ ಬೊಬ್ಬೆ ಬರೋ ರೀತಿ ಮಾಡ್ಬಿಟ್ಟಿಯಲ್ಲೋ, ಬಿರಿಯಾನಿನೂ ತಪ್ಪೋಯ್ತು ಅಂತ ಬೈತಾ ಇರ್ತಾಳೆ. ಹಾಗೆ ಇದೇ ಲಾಸ್ಟ್ ಜನ್ಮ ಕಣೋ, 1000 ಸರಿ ಹೇಳಿದ್ದೀನಿ, ಇದೇ ಲಾಸ್ಟ್ ಜನ್ಮ, ನೀನು ನನ್ನ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಬೇಡ ಅಂತ ಹೇಳಿ ಬೈತಾ ಅಲ್ಲಿಂದ ಹೊರಡ್ತಾಳೆ. ಸೂರ್ಯ ಹಾಗೂ ಮನೆಯವರೆಲ್ಲರೂ ಮನೋಜನ್ ನೋಡಿ ನಗ್ತಾ ಇರ್ತಾರೆ. ಅಪ್ಪ, ಆ ಜ್ಯೋತಿಷಿವನ್ಗೆ ಬೇವಿನ ಸೊಪ್ಪು ಹಾಕೋ ಅಂತ ಹೇಳೋ ಬದಲಿ ಕೊತ್ತಂಬರಿ ಸೊಪ್ಪನೋ ಅಥವಾ ಕಾಂಗ್ರೆಸ್ ಗಿಡನೋ ಸುತ್ಕೊಳ್ಳೋಕೆ ಹೇಳಬೇಕಿತ್ತು ಅಂತ ಹೇಳಿ ಮನೋಜನ್ ನೋಡಿ ರೇಗಿಸ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಅದ್ಯಾವುದು ಬೇಡ ಕಣೋ, ತುರ್ಕೆ ಸೊಪ್ಪು ಅಂತ ಸಿಗುತ್ತೆ, ಅದನ್ನ ಹಾಕೊಂಡಿದ್ರೆ ಇವನೇ ಡ್ಯಾನ್ಸ್ ಮಾಡ್ಬಿಡ್ತಿದ್ದ ಅಂತ ಹೇಳಿ ಮತ್ತೆ ಮನೋಜನ್ನ ನೋಡಿ ಮನೆಯವರೆಲ್ಲರೂ ನಗ್ತಾ ಇರ್ತಾರೆ. ಆಗ ಅದನ್ನ ನೋಡಿ ಕೋಪಗೊಂಡಂತ ರೋಹಿಣಿ ಮನೋಜನ್ನ ನೋಡ್ತಾ ಕೋಪದಿಂದ ಅಲ್ಲಿಂದ ಹೊರಡ್ತಾಳೆ.